ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಜಿನಕದ ವಡೆ. ಇದು ತುಂಬ ಫೇಮಸ್ ಆಗಿರುತ್ತದೆ. ಇದೆಲ್ಲ ಫಂಕ್ಷನ್ಗೂ ಬುತ್ತಿ ಕಟ್ಕೊಂಡು ಹೋಗೋಕ್ಕೆ ಎಲ್ಲದಕ್ಕೂ ಉಪಯೋಗ ಮಾಡ್ತಾರೆ ನಮ್ಮ ಹತ್ರ. ಇದು 2 ದಿನ ಆದರೂ ಕೆಡಲ್ಲ. ಇದಕ್ಕೆ ಬೇಕಾಗಿರೋದು ಒಂದು ಚಿಕ್ಕ ಈರುಳ್ಳಿ, ಒಂದು ಬೊಟ್ಟು ಹುಣಸೆ ಹಣ್ಣು ಕುದಿಸ್ಕೊಂಡಿರೋದು, ನಂತರ ಎಳ್ಳು, ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ನಿಮ್ಮ ಇಷ್ಟ, ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟು ಕೊತ್ತಂಬರಿ ಇಟ್ಕೊಂಡು ನೆಕ್ಸ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಜೀರಿಗೆ, ಸಾಸಿವೆ ಎಲ್ಲ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೇಯ್ದ ನಂತರ ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಟ್ಕೋಬೇಕು. ಹಸಿ ಖಾರದ ಪೇಸ್ಟ್ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಖಾರ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಅದನ್ನು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ನಂತರ ನೀರನ್ನು ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಒಂದು 5 ನಿಮಿಷದಿಂದ 10 ನಿಮಿಷದವರೆಗೆ ಚೆನ್ನಾಗಿ ಕುದಿಯೋ ಮಟ್ಟ ಆಮೇಲೆ ಹಾಗೆ ಬಿಡಬೇಕು. ಸಾಲ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ನಂತರ ನೀವು ಇದ್ರ ಜೊತೆಗೆ ರೊಟ್ಟಿ, ಚಪಾತಿ ಏನಾದರೂ ಸವ್ಕೋಬೋದು. ನೀವು 2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋಬೇಕು. ನೆಕ್ಸ್ಟ್ ಹಾಗೆ ಮಿಕ್ಸ್ ಆಗೋ ಮಟ್ಟ ಬಾಯ್ಲಿಂಗ್ ಒಂದು 5 ನಿಮಿಷ ಬಾಯ್ಲಿಂಗ್ ಬಿಡಿ. ನಂತರ ಒಂದು ತಟ್ಟೆ ತೊಗೊಂಡು 1 ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸರ್ವ್ ಮಾಡ್ಕೊಂಡು ಟ್ಯಾಪ್ ಮಾಡ್ಕೊಳ್ಳಿ. 1 ಬೌಲ್ ಕಡಲೆ ಹಿಟ್ಟು ತೊಗೊಳ್ಳಿ. ಅಷ್ಟರಲ್ಲಿ ಇದೆಲ್ಲ ಕುದೀತಾ ಇರುತ್ತೆ. ಕುದಿಯುವಾಗ ಇದನ್ನು ಫುಲ್ಲು ಗಂಟಿಲ್ದಂಗೆ ಹಾಕ್ಕೊಂಡು ತಿರುಗ್ಕೊಳ್ಳಿ. ನಿಮಗೆ ಇದು ಕಷ್ಟ ಆದರೆ ಫೋರ್ಕಿಂದನೂ ನೀವು ಮಿಕ್ಸ್ ಮಾಡ್ಕೋಬೋದು, ಅದು ಕೂಡ ಈಸಿ ಆಗುತ್ತೆ. ನಿಮಗೆ ಸ್ವಲ್ಪ ಟಫ್ ಅನಿಸಿದರೆ ಫಸ್ಟ್ ಟೈಮ್ ಮಾಡೋರಿಗೆ ನೀವು ಬೇಕಾದ್ರೆ ಸ್ವಲ್ಪ ಕಲಿಸ್ಬಿಟ್ಟು ಹಾಕೋಬೋದು, ಬಟ್ ಇದು ರುಚಿ ಜಾಸ್ತಿ ಆಗುತ್ತೆ. ನಂತರ ಇದೊಂದೇ ಆಮೇಲೆ ನಿಮಗೆ ಗಂಟು ಆಗಬಾರ್ದಂದ್ರೆ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಅದನ್ನು ಕುದಿಯೋ ಮಟ್ಟ 5 ನಿಮಿಷ ಬಾಯಿ ಮುಚ್ಚಿ ಇಡಬೇಕು. ಸಣ್ಣ ಫ್ಲೇಮಲ್ಲಿ ಬೇಯೋವರೆಗೆ ಒಂದು 5ರಿಂದ 6 ನಿಮಿಷ ಹಿಂಗೆ ಬೇಯಿಸ್ಕೋಬೇಕು. ಆಮೇಲೆ 5 ನಿಮಿಷ ಆದಮೇಲೆ ಅದನ್ನು ಬಿಸಿ ಇರುವಾಗಲೇ ತಟ್ಟೆಗೆ ಹಾಕೋಬೇಕು. ನಿಮಗೆ ಕೈಯಿಂದ ಅಭ್ಯಾಸ ಇಲ್ಲಾಂದರೆ ಸ್ವಲ್ಪ ಸ್ಪೂನಿಂದ ಸ್ವಲ್ಪ ತಟ್ಕೊಳ್ಳಿ ಫಸ್ಟು. ಆಮೇಲೆ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಬಿಸಿ ಇದ್ದಾಗೇ ತಟ್ಕೊ ಅಂದರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮೇಲೆ ಎಳ್ಳು, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ತಟ್ಕೊಳ್ಳಿ. ಆಮೇಲೆ ಅದು ಬಿಸಿ ಕಟ್ ಮಾಡ್ಕೊಂಬಿಡಿ. ಪಿಜ್ಜಾ ಕಟ್ವರ್ ಅಥವಾ ನೈಫಿಂದ ಕಟ್ ಮಾಡ್ಕೊಬೋದು. ನೀವು ಚಾಕುವಿನಿಂದ ಕಟ್ ಮಾಡ್ಕೊಂಡ್ರೆ ಯಾವ ಶೇಪ್ ಬೇಕಾದರೂ ನಿಮಗೆ ಬರುತ್ತೆ. ಆಮೇಲೆ ಕಟ್ ನೀಟಾಗಿ ಮಾಡ್ಕೊಂಬಿಟ್ಟು ಸ್ವಲ್ಪ ಒಣ ಕೊಬ್ಬರಿ ಪುರಿ ಮತ್ತು ಕೊತ್ತಂಬರಿ, ಎಳ್ಳು ಎಲ್ಲ ಹಿಂಗೆ ನೀಟಾಗಿ ಹಾಕಿಬಿಟ್ಟು ಒಂದು 5 ನಿಮಿಷದಿಂದ 10 ನಿಮಿಷ ರೆಸ್ಟಿಗೆ ಬಿಡಬೇಕು. 5ರಿಂದ 10 ನಿಮಿಷ ರೆಸ್ಟಿಗೆ ಬಿಟ್ಟ ಮೇಲೆ ಚೆನ್ನಾಗಿ ಅದು ಗಟ್ಟಿಯಾಗತ್ತೆ. ನೋಡಿ, ಲಾಸ್ಟ್ ಈ ಥರ ಬರುತ್ತೆ ನಿಮಗೆ ಸ್ಕ್ವೇರ್. ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಬಾಯಲ್ಲೆಲ್ಲ ತಿನ್ನೋಕ್ಕೆ. ಚಪಾತಿ ಅಥವಾ ರೊಟ್ಟಿ ಜೊತೆ